ಹಲೋ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನರುಟೋನ 40ನೇ ಎಪಿಸೋಡನ್ನು ನೋಡ್ತಾ ಇದ್ದೇವೆ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಮ್ಮ ಕಕಾಶಿ ಮತ್ತು ಒರೋಚಿಮಾರು ಒಬ್ಬರಿಗೆ ಒಬ್ಬರು ಎದುರಾಗಿ ನಿಂತಿರ್ತಾರೆ. ಆಗ ನಮ್ಮ ಕಕಾಶಿ ಒರೋಚಿಮಾರುನ ಕೇಳ್ತಾರೆ, ನಿನಗೇನು ಕೆಲಸ ಇಲ್ಲಿ ಅಂತ. ಆಗ ನಮ್ಮ ಒರೋಚಿಮಾರು ಕಕಾಶಿ ಜೊತೆಗೆ ಹೇಳ್ತಾನೆ, ನಿನ್ನ ಹತ್ರ ಒಂದು ಉಚಿಹ ಪವರ್ ಇದೆ, ಅದೇ ರೀತಿಯಾದ ಶಕ್ತಿ ಕೂಡ ನನ್ನ ಹತ್ರನೂ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ. ಅವರು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಸಾಸ್ಕೆ ಬಗ್ಗೆನೇ ಹೇಳ್ತಾ ಇರೋದು ನಮ್ಮ ಒರೋಚಿಮಾರು ಅವರು. ಈಗ ಈ ಕಡೆ ಎಕ್ಸಾಮ್ನಲ್ಲಿ ನಡೀತಿರೋ ಮ್ಯಾಚನ್ನು ತೋರಿಸ್ತಾರೆ. ಅಲ್ಲಿ ನಮ್ಮ ರೈನ್ ವಿಲೇಜ್ಗೆ ಸೇರಿದ ಒಬ್ಬ ಹುಡುಗ ಮತ್ತು ನಮ್ಮ ಶೀನು ಅಭಿರಾಮಿ ಜೊತೆ ಫೈಟ್ ನಡೀತಿರುತ್ತೆ. ಇದು ತುಂಬ ಅದ್ಭುತವಾಗಿ ಫೈಟ್ ನಡೀತಿರುತ್ತೆ. ಇದರಲ್ಲಿ ನಮ್ಮ ಶೀನು ಅಭಿರಾಮಿ ಸೋಲೋ ಲೆಪ್ಪದಲ್ಲಿರ್ತಾನೆ. ಆದರೆ ಅವನು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳದೆ ಅವನು ಎದ್ದು ಬರ್ತಾನೆ. ಮತ್ತೆ ಇದೇ ಟೈಮಲ್ಲಿ ನಮ್ಮ ಶೀನು ಅಭಿರಾಮಿ ತನ್ನ ಪವರನ್ನು ಯೂಸ್ ಮಾಡ್ತಾನೆ. ಅವೇ ಕೀಟಗಳು. ಆ ಕೀಟಗಳು ಏನು ಮಾಡ್ತವೆ ಅಂದರೆ ಅವು ಕಚ್ಚೋದಲ್ಲದೆ ಅವನ ಹತ್ರ ಇದ್ದ ಚಕ್ರನೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಟೈಮಲ್ಲಿ ನೀನು ಇಬ್ಬರನ್ನ ಫೈಟ್ ಮಾಡೋದಕ್ಕಾಗೋದಿಲ್ಲ ಅಂತ ಅವನು ಹೇಳ್ತಾನೆ. ಇದನ್ನು ನೋಡಿದ ಆಪೋಸಿಟ್ ಅಂದರೆ ಸೌಂಡ್ ವಿಲೇಜಿನ ಹುಡುಗನಿಗೆ ಭಯ ಆಗುತ್ತೆ. ಅಷ್ಟೇ ಅಲ್ಲದೆ ಅವನಿಗೆ ಒರೋಚಿಮಾರುನ ಜ್ಞಾಪಕ ಬರುತ್ತೆ, ಅವನು ಯಾವ ರೀತಿ ಇವನನ್ನು ಕರ್ಕೊಬಂದ ಅಂತ. ಈಗ ಅವನ ಫ್ಲ್ಯಾಶ್ ಬ್ಯಾಕನ್ನು ತೋರಿಸ್ತಾರೆ. ಅದರಲ್ಲಿ ಅವನು ಫುಡ್ಡನ್ನು ಕದ್ಕೊಂಡು ಓಡಿ ಬರ್ತಾ ಇರ್ತಾನೆ. ಅವರನ್ನು ಇಬ್ಬರು ಹಿಂಬಾಲಿಸ್ಕೊಂಡು ಬಂದು ಅವನನ್ನು ತುಂಬ ಚೆನ್ನಾಗಿ ಹೊಡೆದಾಕಿರ್ತಾರೆ. ಇದೇ ಒಳ್ಳೆ ಟೈಮ್ ಅಂತ ತಿಳ್ಕೊಂಡು ಅವನನ್ನು ಅಲ್ಲಿಂದ ಕರ್ಕೊಂಡೋಗಿ ನಮ್ಮ ಒರೋಚಿಮಾರು ಅವನಿಗೆ ಟ್ರೈನಿಂಗ್ ಕೊಟ್ಟಿರ್ತಾನೆ. ಅವನಿಗಾಗಿ ಅವನು ದುಡಿಯೋ ಹಾಗೆ ಅವನು ಮಾಡ್ಕೊಂಡಿರ್ತಾನೆ. ಸೊ ಇದೆಲ್ಲ ನಮ್ಮ ಸೌಂಡ್ ವಿಲೇಜಿನ ಹುಡುಗನಿಗೆ ಜ್ಞಾಪಕ ಬರುತ್ತೆ, ಒರೋಚಿಮಾರುಗಾಗಿ ಅವನು ಎಷ್ಟೊಂದು ಕಷ್ಟಪಟ್ಟ ಅಂತ. ಅವನು ತನ್ನ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಅವನ ಎರಡು ಕೈಯನ್ನು ಎರಡು ಕಡೆ ಯೂಸ್ ಮಾಡ್ತಾನೆ. ಒಂದು ಕೈ ಶೀನು ಅಭಿರಾಮಿ ಕಡೆ, ಇನ್ನೊಂದು ಕೈ ಕೀಟಗಳು ಬರ್ತಿರುತ್ತೆ ಆ ಕಡೆ ಯೂಸ್ ಮಾಡ್ತಾನೆ. ಇದನ್ನು ನೋಡ್ತಿದ್ದ ನಮ್ಮ ಶೀನು ಅಭಿರಾಮಿ ಕೂಡ ಹೇಳ್ತಾನೆ, ಬೇಡ ನಿನ್ನ ಕೈಲಾಗೋದಿಲ್ಲ, ಸೋಲನ್ನು ಒಪ್ಕೋ ಅಂತ. ಆದರೆ ಅವನು ಒಪ್ಕೊಳ್ಳೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಸೊ ಇದೇ ಟೈಮಲ್ಲಿ ಆ ಕಡೆ ನಮ್ಮ ಕಕಾಶಿ ಮತ್ತು ಒರೋಚಿಮಾರು ಜೊತೆ ಕೂಡ ಸಂಭಾಷಣೆ ನಡೀತಾ ಇರುತ್ತೆ. ನಮ್ಮ ಸಾಸ್ಕೆನ ಒರೋಚಿಮಾರು ಏಕೆ ಬೇಕು ಅಂತಿದ್ದಾನೆ ಅಂದರೆ ಅವನನ್ನು ಒಬ್ಬ ಸೈನಿಕನನ್ನಾಗಿ ಮಾಡಿ ಅವನಿಂದ ಅವನು ಯೂಸ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾನೆ. ಸೊ ಅಷ್ಟೇ ಅಲ್ಲದೆ ನಮ್ಮ ಒರೋಚಿಮಾರು ಏನು ಹೇಳ್ತಾನೆ ಅಂದರೆ, ಈ ಸೌಂಡ್ ವಿಲೇಜ್ ಅನ್ನೋದನ್ನು ನಾನೇ ಕಂಡುಹಿಡಿದಿದ್ದು, ಅದಕ್ಕೆ ನಾನೇ ಓನರ್ ಅಂತ. ಸೊ ಈಗ ನಮಗೆ ಅರ್ಥ ಆಯಿತು ಅದೇನು ಅಂದರೆ ಸೌಂಡ್ ವಿಲೇಜ್ನ ಎಲ್ಲ ಹುಡುಗರು ಇವನಿಗಾಗಿ ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಇವನ ಸೈನಿಕರು ಅಂತ. ಈಗ ನಮ್ಮ ಸಾಸ್ಕೆನೂ ಕೂಡ ಅದೇ ರೀತಿ ಬಳಸ್ಕೊಳ್ಳೋದಕ್ಕೆ ನಮ್ಮ ಒರೋಚಿಮಾರು ಪ್ಲ್ಯಾನ್ ಮಾಡಿದ್ದಾನೆ. ಈ ಕಡೆ ನಮ್ಮ ಸೌಂಡ್ ವಿಲೇಜ್ನ ಹುಡುಗ ತನ್ನ ಸೌಂಡ್ ವೇವ್ಸ್ನ ಯೂಸ್ ಮಾಡಿ ನಮ್ಮ ಶೀನು ಅಭಿರಾಮಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆದರೆ ಅವನ ಕೈಯಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಅವಾಗ ಅವನು ಏನಾಯಿತು ಅಂತ ನೋಡ್ಕೊಳ್ತಾನೆ. ಆಗ ನಮ್ಮ ಶೀನು ಅಭಿರಾಮಿ ಹೇಳ್ತಾನೆ, ನೀನು ನನ್ನ ಜೊತೆ ಮಾತಾಡ್ತಾ ಇದ್ದಾಗಲೇ ನನ್ನ ಎಲ್ಲ ಕೀಟಗಳು ನಿನ್ನ ಸೌಂಡ್ ವೇವ್ಸನ್ನು ಪ್ರೊಡ್ಯೂಸ್ ಮಾಡೋ ಜಾಗದಲ್ಲಿ ಎಲ್ಲ ಅವು ಬ್ಲಾಕ್ ಮಾಡಿದ್ದಾವೆ ಅಂತ. ಇದನ್ನು ಕೇಳಿದ ಅವನಿಗೆ ಶಾಕ್ ಆಗುತ್ತೆ, ಇವನು ಇದೆಲ್ಲ ಯಾವಾಗ ಮಾಡ್ದ ಅಂತ. ಇದೇ ಸರಿಯಾದ ಸಮಯ ಅಂತ ನಮ್ಮ ಶೀನು ಅಭಿರಾಮಿ ಅವನಿಗೆ ಒಂದು ಕೊಡ್ತಾನೆ. ಅವನು ಹೋಗಿ ಅಷ್ಟು ದೂರದಲ್ಲಿ ಬೀಳ್ತಾನೆ. ಈ ಕಡೆ ನಮ್ಮ ಒರೋಚಿಮಾರು ನಮ್ಮ ಸಾಸ್ಕೆನ ಪಡೆಯೋದಕ್ಕೆ ಅವನ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ಆದರೆ ನಮ್ಮ ಕಕಾಶಿ ತನ್ನ ಚಿಡೋರಿಯನ್ನು ಯೂಸ್ ಮಾಡಿ ಹೇಳ್ತಾನೆ, ಬೇಡ ನೀನು ಅವನ ಹತ್ರ ಬರೋದಕ್ಕೆ ಬೇಡ, ನಾನು ನಿನ್ನನ್ನು ಕೊಂದಾಕ್ತೀನಿ, ನೀನು ಎಷ್ಟೇ ಪವರ್ಫುಲ್ ಆಗಿದ್ರು ಸರಿ ಅಂತ ಹೇಳ್ತಾರೆ. ಆಗ ನಮ್ಮ ಒರೋಚಿಮಾರು ಅವರು ಒಂದು ಮಾತು ಹೇಳ್ತಾರೆ, ಅದೇನು ಅಂದರೆ, ನೀನು ಆ ಕರ್ಸ್ ಮಾರ್ಕ್ನ ಸೀಲ್ ಮಾಡಿದ್ದೀಯಾ, ಆದರೆ ಅದು ನಿನ್ನಿಂದ ಆಗೋದಿಲ್ಲ. ಸಾಸ್ಕೆನ ಮನಸ್ಸು ಯಾವತ್ತೂ ಶಕ್ತಿ ಶಕ್ತಿ ಅಂತ ಪರದಾಡ್ತಾ ಇದೆ, ನೀನು ಅವನನ್ನು ಕಂಟ್ರೋಲ್ ಮಾಡಿ ಇಡೋದಕ್ಕಾಗೋದಿಲ್ಲ. ಆ ಸೀಲ್ ಯಾವತ್ತಿದ್ರೂ ಒಂದಿನ ಬೇಕಾಗೇ ಆಗುತ್ತೆ. ಅವನು ನನ್ನನ್ನು ಹುಡ್ಕೊಂಡು ಬಂದೇ ಬರ್ತಾನೆ, ಆ ದಿನಕ್ಕಾಗಿ ನಾನು ಕಾಯ್ದಿರ್ತೀನಿ ಅಂತ ಹೇಳಿ ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಒರೋಚಿಮಾರು ಹೇಳ್ತಾನೆ, ಕಕಾಶಿ ನೀನೇನಾದರೂ ನನ್ನ ಕೊಲ್ಲಬೇಕು ಅಂದರೆ ಈಗಲೇ ಕೊಂದ್ಬಿಡು, ಇಲ್ಲಾಂದರೆ ನಿನ್ನಿಂದ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ಆ ಸೌಂಡ್ ವಿಲೇಜ್ನ ಹುಡುಗ ತನ್ನ ಸೌಂಡ್ ವೇವ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಹೋಗಿರ್ತಾನೆ. ಬಟ್ ಅವನ ಹೋಲ್ಸ್ ಎಲ್ಲ ಬ್ಲಾಕ್ ಆಗಿರೋದ್ರಿಂದ ಅದು ಪ್ರೆಷರ್ ತುಂಬ ಜಾಸ್ತಿ ಆಗಿ ಅವನ ಕೈಗಳೆಲ್ಲ ಕಟ್ಟಾಗಿ ಈಚೆ ಬಂದ್ಬಿಟ್ಟಿರುತ್ತೆ. ಸೊ ಈ ಪಂದ್ಯದಲ್ಲಿ ಅವನು ಸೋತೋಗ್ತಾನೆ. ನಮ್ಮ ಶೀನು ಅಭಿರಾಮಿ ಜಯಶಾಲಿ ಆಗ್ತಾನೆ. ಇದೆಲ್ಲ ಹೇಗೆ ನಡೀತು ಅಂತ ನಮ್ಮ ನೆಜಿ ತನ್ನ ಬ್ಯಾಕ್ಗನ್ನು ಯೂಸ್ ಮಾಡಿ ಚೆಕ್ ಮಾಡಿದಾಗ ಅವನಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ಅದೇನು ಅಂದರೆ ಆ ಹುಳುಗಳು ಅಲ್ಲಿಗೆ ಬಂದಿರೋದಿಲ್ಲ, ಆ ಹುಳುಗಳು ಅವನ ಬಾಡಿಯಲ್ಲಿ ಒಂದು ಪಾರ್ಟ್ ಆಗಿ ಅವನ ಜೊತೆನೇ ಬೆರ್ತಿ ಇರ್ತವೆ. ಇದನ್ನು ನೋಡಿದ ನಮ್ಮ ಟೀಮ್ಗೆ ಶಾಕ್ ಆಗಿರುತ್ತೆ, ಏನಿದು ಆ ಹುಳುಗಳೆಲ್ಲ ಅವನ ಜೊತೆನೇ ಒಂದು ಕುಟುಂಬವಾಗಿ ಬೆರ್ತಿದ್ದಾವೆ ಅಂತ. ಅದಕ್ಕೆ ನಮ್ಮ ಗಾಯ್ ಸೆನ್ಸೈ ಅವರು ಹೇಳ್ತಾರೆ, ಅದೇನೆಂದರೆ ಈ ಲೀಫ್ ವಿಲೇಜಲ್ಲಿ ಈ ರೀತಿಯ ಒಂದು ಕುಟುಂಬ ಇತ್ತು, ಅದು ಹುಳುಗಳನ್ನು ಕಂಟ್ರೋಲ್ ಮಾಡಿ ತಮ್ಮ ವಶದಲ್ಲಿ ಇಟ್ಕೊಳ್ಳುವಂಥ ಒಂದು ಕುಟುಂಬ ಇತ್ತು ಅಂತ ಹೇಳ್ತಾರೆ. ಆಗ ನೆಜಿ ಕೂಡ ಹೌದು, ಈ ವಿಷಯ ನನಗೂ ಕೂಡ ಗೊತ್ತು ಅಂತ ಹೇಳ್ತಾನೆ. ಒಪ್ಪಂದವನ್ನು ಮಾಡ್ಕೊಂಡಿರ್ತವೆ. ಆ ಒಪ್ಪಂದ ಏನು ಅಂದರೆ ಆ ಹುಳುಗಳು ಅವರ ಚಕ್ರನ ಯೂಸ್ ಮಾಡಿಕೊಂಡು ಬೆಳಿತವೆ. ಅಷ್ಟೇ ಅಲ್ಲದೆ ಇವರಿಗೆ ಏನಾದರೂ ಸಹಾಯ ಬೇಕಾದಾಗ ಆ ಹುಳುಗಳು ಸಹಾಯ ಮಾಡ್ತಾ ಇರ್ತವೆ. ಸೊ ಇದೇ ಯಾವ ಒಪ್ಪಂದ. ಈ ಕಡೆ 3ನೇ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ ರೆಡಿ ಆಗುತ್ತೆ. ಇದು ಮಿಸುರಾಗಿ ಮತ್ತು ಕಾಂಕುರೋ ಅನ್ನೋರು ಇಬ್ಬರ ಮಧ್ಯೆ ನಡೀತಾ ಇರುತ್ತೆ. ಇದೇ ಟೈಮ್ಗೆ ಅಲ್ಲಿಗೆ ನಮ್ಮ ಕಕಾಶಿ ಅವರು ಬರ್ತಾರೆ. ಆಗ ನಮ್ಮ ಸಾಕುರ ಕೇಳ್ತಾಳೆ, ನಮ್ಮ ಸಾಸ್ಕೆ ಹೇಗಿದ್ದಾನೆ ಅಂತ. ನಮ್ಮ ಕಕಾಶಿನೂ ಹೇಳ್ತಾರೆ ಅವ್ನು ಚೆನ್ನಾಗಿದ್ದಾನೆ ಅಂತ. ಅಷ್ಟೇ ಅಲ್ಲದೆ ಅವನ ಜೊತೆ ಅನ್ಬು ಬ್ಲ್ಯಾಕ್ ಆಪ್ಸ್ ಯಾವಾಗಲೂ ಸುತ್ತುವರೆದಿರ್ತಾರೆ ಅಂತ ಹೇಳ್ತಾನೆ. ಈ ಕಡೆ ಫೈಟಿಂಗ್ಗೆ ಇಬ್ಬರು ರೆಡಿ ಆಗ್ತಾರೆ. ಇಷ್ಟಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ. ಗೈಸ್, ನಿಮ್ಗೇನಾದರೂ ನಮ್ಮ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.